ಮದ್ವೆಗೆ ಮುಂಚೆ ಹೋಟ್ಲು ಪಾರ್ಕು ಅಂತ ಸುತ್ತಾರೆ ಅಂತ ನಿಂಗೆ ಹೆಂಗೆ ಗೊತ್ತೋ? ನಾವೇನ್ ಸುತ್ತಿರ್ಲಿಲ್ವಲ್ಲ. ನಾವು ಮದ್ವೆ ಆದ್ಮೇಲೂ ನೀವು ಸುತ್ತಿದ್ದು ಅಷ್ಟರಲ್ಲೇ ಇದೆ. ದುಡ್ಡು ಖರ್ಚಾಗುತ್ತೆ ಅಂತ ಕಂಜೂಸ್ತಾನ ತೋರಿಸ್ತೀರಾ? ಮಾನ್ಸಿ, ಸ್ವಲ್ಪ ನಿನ್ ವಟ ವಟ ನಿಲ್ಲಿಸ್ತೀಯಾ? ರಾಹುಲ್, ಅಪರ್ಣ ಎಲ್ಲ ತಪ್ಪು ಮಾಡಿದವ್ರಿಗೆ ಭಯ ಜಾಸ್ತಿ ಅಲ್ವಾತೆ. ನಿಮ್ಮನ್ನ ಹೇಗ್ ಫೇಸ್ ಮಾಡೋದು ಅಂತ ಭಯ ಪಟ್ಕೊಂಡು ಲೇಟಾಗಿ ಎಂಟ್ರಿ ಕೊಡೋಣ ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ನಿಧಾನವಾಗಿ ಬರ್ತಾ ಇರ್ತಾಳೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ವಿಷಯ ಗೊತ್ತಿಲ್ಲದೆ ಇನ್ನೊಬ್ರ ಬಗ್ಗೆ ಹಾಗೆಲ್ಲ ಕೇವಲ ಮಾತಾಡ್ಬೇಡಿ ನೀವು. ಬರ್ತಾ ಹಾಸ್ಪಿಟಲ್ ಫೋನ್ ಬಂದಿತ್ತು, ಹಾಸ್ಪಿಟ್ಲ್ ಹೋದ್ರು ಅಷ್ಟೇ. ಬರ್ತಾನೆ ಆಸ್ಪತ್ರೆ ಏನೋ ಏನಾಯ್ತು ಅವಳಿಗೆ? ಅವ್ರಿಗೇನು ಆಗಿಲ್ಲಣ್ಣ. ಅವ್ರು ಟ್ರೀಟ್ಮೆಂಟ್ ಕೊಡ್ತಿದ್ದ ಪೇಷಂಟ್ ನ ನೋಡ್ಬೇಕಿತ್ತು, ಹೋದ್ರು. ಓ ಡಾಕ್ಟರ್ ಅಲ್ವಾ? ನಂಗೆ ಮರ್ತೇ ಹೋಗುತ್ತೆ ಕಣ. ರಾಹುಲ, ಒಂದ್ ಕೆಲ್ಸ ಮಾಡೋ ನೀನು. ಅವಳು ಕುತ್ತಿಗೆ ಚಿನ್ನದ ಸರ ಹಾಕೋ ಬದಲು ಯಾವಾಗ್ಲೂ ಸ್ಟೆಥೋಸ್ಕೋಪ್ ಹಾಕೊಂಡಿರಕ್ ಹೇಳು, ಖರ್ಚು ಉಳಿಯುತ್ತೆ. ಬೇಡ, ಒಂದು ಬೋರ್ಡ್ ಹಾಕ್ಸ್ಬಿಡ್ತೀನಿ ಬಿಡು. ನಿನ್ನ ರಾಹುಲ್, ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ದೇವಸ್ಥಾನಕ್ಕೆ ಹೋಗಿ ಬರಕ್ಕೆ ಇಷ್ಟು ಲೇಟ್ ಯಾಕೆ? ದೇವಸ್ಥಾನಕ್ಕೆ ಹೋಗಿದ್ರೆ ತಾನೆ. ಅತ್ತಿಗೆ, ನಾವು ಅಮ್ಮನ ಹೆಸರಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋಗಿದ್ದು. ಆದ್ರೆ ನಮ್ಮ ಅಕ್ಕ ಮಂದಾಕಿನಿ ನೆಮ್ಮದಿಯಾಗಿ ಪೂಜೆ ಮಾಡ್ಸಕ್ ಬಿಟ್ರೆ ತಾನೆ. ರಾಹುಲ್, ಅಂತದ್ದೇನೋ ಮಾಡಿದ್ಲು ಮಂದಾಕಿನಿ? ಅಯ್ಯೋ ಡ್ಯಾಡ್, ಏನು ಅಂತ ಕೇಳ್ತೀರಾ? ನಂಬೋದಕ್ಕೆ ಆಗ್ತಾ ಇಲ್ವಲ್ಲ ರಾಹುಲ್? ನಂಬಲೇಬೇಕು ತಾತ. ಅವ್ರು ದೆವ್ವ ಮೆಟ್ಕೊಂಡೈತೆ ಅನ್ಸುತ್ತೆ. ದೆವ್ವನ? ನಾನು ಅದನ್ನ ನನ್ನ ಲೈಫಲ್ಲಿ ಒಂದ್ಸಲಿ ನೋಡ್ಬೇಕು ಅನ್ಕೊಂಡಿದ್ದೆ. ಅಂತೂ ನನ್ನ ಕನಸು ನನ್ಸಾಗೋ ಟೈಮ್ ಬಂದಿದೆ. ಏನು ಹೇಳ್ತಿದ್ರಣ್ಣ ಇವರೆಲ್ಲ? ನೀನು ಹಾರರ್ ಸಿನಿಮಾ ನೋಡಿಲ್ವೇನೋ? ನೋಡಿಲ್ಲ ಅಂದರೆ ಹೇಳು, ಮಂದ ಅತ್ತೆ ಮನೇಲಿ ದೆವ್ವ ಇದೆ, ಕರ್ಕೊಂಡು ಹೋಗ್ತೀನಿ. ಹೌದಾ? ನನ್ನ ನಂಬಕ್ಕೆ ಆಗ್ತಿಲ್ಲ. ಏನಿವ್ರು ಕತೆಗೆ ಬೇರೆ ತರ ಟ್ವಿಸ್ಟ್ ಕೊಡ್ತಾ ಇದಾರಲ್ಲ. ನಮ್ಮ ಮಂದಾಗೆ ದೆವ್ವ ಮೆಟ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಕರೆಂಟ್ ವೈರ್ಗೆ ಕರೆಂಟ್ ಹೊಡೆಯೋದಕ್ಕಾಗತ್ತಾ? ಅಲ್ಲ ಕಣೋ ರಾಹುಲ, ಈ ಮಂದಾಕಿನಿ ನಾರ್ಮಲ್ ಆಗಿದ್ದಾಗಲೇ ಅಬ್ನಾರ್ಮಲ್ ಆಗಿ ಕಾಣಿಸ್ತಾಳೆ. ಇನ್ ಇವಾಗ ಹೇಗ್ ಕಾಣಿಸ್ತಾಳೆ ಅಂತ ನೋಡ್ಬೇಕಲ್ಲ ನಾನು. ಮನೋ, ಡ್ಯಾಡ್, ಅಕ್ಕನ್ಗೆ ಅದೇನ್ ದೆವ್ವ ಹಿಡ್ದಿದ್ಯೋ, ಭೂತ ಹಿಡ್ದಿದ್ಯೋ, ಅಥವಾ ಹುಚ್ಚೆ ಹಿಡ್ದಿದ್ಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದು ಸಮಾಧಾನದ ವಿಷಯ ಏನಂತಂದ್ರೆ ಪಾರ್ಥ ಭಾವ ನೆಮ್ಮದಿಯಾಗಿದ್ದಾರೆ, ಅತ್ತೆ ಕೂಡ ಸಮಾಧಾನ ಪಡ್ಕೊಂಡಿದ್ದಾರೆ. ಏನು ಹೇಳ್ತಾ ಇದ್ಯೋ ನೀನು? ಒಂದು ಮಾತನ್ನು ಸರಿಯಾಗಿ ಹೇಳಲ್ವಲ್ಲ? ಅಯ್ಯೋ ಡ್ಯಾಡ್, ಮೊದಲೆಲ್ಲ ನಮ್ಮ ಮಂದಾಕಿನಿ ಅಕ್ಕ ನಮ್ಮನ್ನೆಲ್ಲ ನೋಡಿದ್ರೆ ಒಳ್ಳೆ ಶತ್ರು ಪಡೆಗಳು ನೋಡಿದಾಗ ಆಡ್ತಿದ್ಲು. ಆದ್ರೆ ಇವಾಗ ಇದ್ದಕ್ಕಿದ್ದಾಗೆ ಫುಲ್ ಬದಲಾಗ್ಬಿಟ್ಟಿದ್ದಾಳೆ. ಸುಮ್ನೆ ಕ್ಷಮೆ ಕೇಳಕ್ ಶುರು ಮಾಡಿದಾಳೆ. ಮಾತಿದ್ರೆ ಪಾಪ ಪುಣ್ಯದ ಕಥೆ ಹೇಳ್ತಿದ್ದಾಳೆ. ಆಶ್ಚರ್ಯವಾಗಿದೆಯಲ್ಲೋ ನಮಗೆ ಈ ಮ್ಯಾಟ್ರು. ಏನಾಗಿದೆ ಮಂದಾಗೆ? ಅದೇ ಗೊತ್ತಾಗ್ತಿಲ್ಲ ಡ್ಯಾಡ್. ಮಂದ ಎಷ್ಟೇ ಕೋಪ ಬಂದಾಗ್ಲೂ ಹೀಗೆಲ್ಲ ಆಡ್ತಾ ಇರ್ಲಿಲ್ಲ.
ಯಾಕೆ ಹೀಗಾಡ್ತಾ ಇರ್ಬೋದು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಡ್ಯಾಡ್, ಇದೆಲ್ಲ ಇರ್ಲಿ, ಕ್ಷಮೆ ಕೇಳ್ತಾ ಕೇಳ್ತಾ ತನ್ನ ಕೈಯಾರ ತಾನೇ ಕಾಫಿ ಮಾಡ್ಕೊಡ್ತೀನಿ ಅಂತ ಎದ್ದು ಹೋದ್ಲು. ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಾಗೆ ಕಾಫಿ ಬೇಡ ಪಾಯಸ ಮಾಡ್ಕೊಡ್ತೀನಿ ಅಂತ ಶಾವ್ಗೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ತೋರಿಸ್ತಿದ್ದಾಳೆ. ಆಮೇಲೆ ನಾನು ಅಯ್ಯೋ ತಾಯಿ, ನಮ್ಗೆ ಟೈಮ್ ಆಗುತ್ತೆ, ನಾವು ಹೋಗ್ಬೇಕು ಅಂತ ಹೊರಟು ಬಂದ್ವಿ. ಒಟ್ನಲ್ಲಿ ಅವಳ ಬಿಹೇವಿಯರು ಮೊದ್ಲಿನ ತರ ಇರ್ಲಿಲ್ಲ. ನೀನ್ ಹೇಳೋದು ಕೇಳಿದ್ರೆ ಏನೋ ಬದಲಾವಣೆ ಆಗ್ತಾ ಇದೆ ಅನ್ಸುತ್ತೆ. ಆದ್ರೆ ಇದು ನಿಜವಾದ ಬದಲಾವಣೆನಾ? ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರಿ. ನೋಡ್ತಾನೆ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ. ಸರಿಯಾದ ಟೈಮಿಗೆ ಬಂದಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಒಂಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಜವಾಬ್ದಾರಿ ಇರೋರು ಮಾಡೋ ಕೆಲ್ಸನ ಇದು. ಏಯ್ ವಟ್ವಟ್ ರಾಣಿ, ಒದ್ರಿದ್ ಸಾಕು, ಮುಚ್ಕ ಬಾಯ್ನ. ಏನಮ್ಮ ನನಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಮರ್ಯಾದೆ ಅನ್ನೋದು ಬೇಡ್ವಾ? ಇನ್ನೇನ್ ಮತ್ತೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ್ಯಾ? ಒಂದೇ ಸಮನೆ ಮಳೆ ಊದಂಗೆ ಒದರ್ತಾನೆ ಇದೆಯಾ? ಇನ್ನೇನ್ ಮತ್ತೆ, ನೀವ್ ಮಾಡಿದ್ ಸರಿನಾ? ಎಂತ ಚಾನ್ಸ್! ನೀನ್ ಹೇಳ್ದಂಗೆ ಚುಕ್ಕಿ ನಮ್ ಕೈನಾಗಿಂದ ತಪ್ಪಿಸ್ಕೊಂಡಿದ್ದಿಟ್ವೆ. ಈಗ ನೀನ್ ನಾನ್ ಹೇಳ್ದಸ್ ಮಾಡು. ನಮಗ್ ಕೊಟ್ಟು ಮಾತ್ನಂಗೆ ತವ್ರ ಮನೆ ಸೇರ್ಕ. ಆಮ್ಯಾಕ ಚುಕ್ಕಿನ ಏನ್ ಮಾಡೋದು ಅಂತ ನಾನ್ ಹೇಳ್ತೀನಿ. ಅದು ಫೋನಲ್ಲಿ ಮಾರ್ಗದರ್ಶನ ಮಾಡಿ ಉಪದೇಶ ಕೊಟ್ಟಷ್ಟು ಸುಲಭ ಅನ್ಕೊಂಡ್ರ? ಅವೆಲ್ಲ ನಂಗೆ ಗೊತ್ತಿಲ್ಲ. ಯಾಕೆ ಲಕ್ಷ ಲಕ್ಷ ಎಣಿಸ್ಕೊಳಕ್ಕಿಲ್ವಾ? ಧರ್ಮಕ್ಕ ಮಾಡ್ತೀಯ ನೀನು? ಮೊದ್ಲ ಚುಕ್ಕಿನ ಹೊರಗಾಕದ್ ನೋಡು. ನೀನ್ ಅವಳನ್ನ ಆಚೆ ಹಾಕ್ತಿದ್ದಂಗೆ ನಾವ್ ಅವಳನ್ನ ಎತ್ತಾಕೊಂಡ್ ಬರ್ತೀವಿ. ಬರೋವಾಗ ನಿನ್ನ ಅಮೌಂಟ್ ಏನಾಯ್ತೋ ಅದನ್ನ ಶಟಲ್ ಮಾಡ್ತೀನಿ. ಮಡಗು ಫೋನ. ಏಯ್ ಕವಡೆ, ಬಾರ್ಲಾಯ್ತಾಗೆ. ಸರಿಯಾಗಿ ವಿಚಾರಿಸ್ಕ ಅಕ್ಕ. ಆ ಭವಾನಿ ಬಗ್ಗೆ ಏನಾದ್ರು ಸುಳಿವು ಸಿಗ್ತೇನ್ಲಾ? ಇಲ್ಲ ಅಕ್ಕ, ಇನ್ನೂ ಸಿಕ್ಕಿಲ್ಲ. ಲೇ ಕವಡೆ, ಏನ್ಲ ಇವೆಲ್ಲ? ನಾವ್ ಹೆಜ್ಜೆಜ್ಜೆಗೂ ಸೋಲ್ತಾ ಇದೀವೇನೋ ಅನಿಸ್ತೈತೆ. ಏನಕ್ಕ ನೀನು? ಜಗತ್ತು ಬೆಳಗೋ ಸೂರ್ಯ ಇದ್ದಂಗೆ ನೀನು. ನೀನೇ ಡಲ್ ಆಗ್ಬಿಟ್ರೆ ನಮ್ ಕತೆ ಹೆಂಗಕ್ಕ? ಇಲ್ಲ ಕಣ್ಲ ಕವಡೆ, ನಂಗೆ ಆ ಚುಕ್ಕಿ ಹೆಂಗ್ ಇಂಪಾರ್ಟೆಂಟ್ ಹಂಗೆ ಆ ಭವಾನಿಯೂ ಇಂಪಾರ್ಟೆಂಟ್. ಅವರಿಬ್ರನ್ನ ಹಿಡಿದು ಇಪ್ಪೆ ಮಾಡೋ ಗಂಟ ನನ್ ಕಿವಿನಾಗೆ ಯಾರೋ ದೇವಸ್ಥಾನದ ಗಂಟೆ ಬಾರಿಸ್ದಂಗ ಆಯ್ತಾ ಇರ್ತದೆ. ಹೂನಕ್ಕ, ಎಲ್ಲ ಭವಾನಿಂದ ಆಗಿದ್ದು. ಚುಕ್ಕಿನೇ ಎತ್ಕಟ್ಟಿದ್ದು ಆ ತಾಟ್ಗಿತಿನೇ. ಅವಳನ್ನ ಹುಡ್ಸೋ ವ್ಯವಸ್ಥೆ ಮಾಡ್ತೀನಿ ಕಣಕ್ಕ. ಅಷ್ಟ್ ಮಾಡು. ಆಯ್ತು. ಆದ್ರೆ ಈಗ ಅಮ್ಮ ಎಲ್ಲವಳು ಹೆಂಗವಳು? ಚುಕ್ಕಿ 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 ಧಿಂ
ಮತ್ತೆ ಆ ದುರ್ಗಕ್ಕ ನಿನ್ ಮಗ್ಳಲ್ಲ ಅಂತ ಹೇಳ್ತಿದ್ಲು. ಹೇಳಮ್ಮ, ನಿಜನಾ ಅಮ್ಮ? ನೀನ್ ನನ್ನ ಮಗಳು ಅನ್ನೋದು ನಿಜನಮ್ಮ, ನಾನ್ ನಿನ್ನ ಅಮ್ಮ ಅನ್ನೋದು ನಿಜ. ಆದ್ರೆ ನಾನ್ ನಿನ್ ಎತ್ತವ ಅಲ್ಲ, ಸಾಕದವ. ಚುಕ್ಕಿ, ಅವಳು ನನ್ನ ಮಗಳು, ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ. ಚುಕ್ಕಿ, ಅವಳು ನನ್ನ ಸ್ವತ್ತು, ನಾನು ಯಾರಿಗೂ ಕೊಡಕ್ಕಿಲ್ಲ. ಚುಕ್ಕಿ, ನನ್ನವಳು. ಚುಕ್ಕಿ, ಚುಕ್ಕಿ. Sister, see, some tremendous development is happening in her face. ಅವ್ರಿಗೆ ಹಿಂದಿನ ನೆನಪುಗಳು ಬರ್ತಾ ಇರೋದ್ರಿಂದನೇ ತುಂಬ ಟೈರ್ಡ್ ಆಗಿ ಕಾಣಿಸ್ತಾ ಇದ್ದಾರೆ. ಹೌದು ಡಾಕ್ಟರ್, ನಮ್ಮ ಟ್ರೀಟ್ಮೆಂಟ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಗುಡ್ ಡೆವಲಪ್ಮೆಂಟ್. ಡಾಕ್ಟ್ರೆ, ನಮ್ಮ ಭವಾನಿ ಪರಿಸ್ಥಿತಿ ಹೆಂಗದೆ ಡಾಕ್ಟ್ರೆ ಇವಾಗ? ಕೂತ್ಕೊಳ್ಳಿ. ಶಿ ಇಸ್ ರಿಕವರಿಂಗ್ ಸ್ಲೋಲಿ. ಅವಳಿಗೆ ತನ್ನ ಎಲ್ಲ ಹಳೆ ನೆನಪುಗಳು ಬರ್ತಾ ಇರೋ ಆಗಿದೆ. ತುಂಬ ಟೈರ್ಡ್ ಆಗಿದ್ದಾಳೆ. ಹಂಗಂದ್ರೆ ಏನ್ ಡಾಕ್ಟ್ರೆ? ಟಯರ್ಡ್ ಅಂದ್ರೆ ತುಂಬ ಸುಸ್ತಾಗಿದ್ದಾಳೆ ಅಂತ. ಇಷ್ಟು ದಿವಸ ಮಾಡಿ ಟ್ರೀಟ್ಮೆಂಟಲ್ಲಿ ಈ ಮಟ್ಟ ಡೆವಲಪ್ಮೆಂಟ್ ಕಾಣಿಸ್ಕೊಂಡಿರಲಿಲ್ಲ. ಹಂಗಾರೆ ನಮ್ಮ ಭವಾನಿಗಿರೋ ಕಾಯಿಲೆ ವಾಸಿ ಆಯ್ತದೆ ಡಾಕ್ಟ್ರೆ? ಇದೇ ರೀತಿ ಬದಲಾವಣೆಗಳಾಗ್ತಾ ಹೋದ್ರೆ ಅವರಿನ ಕೆಲವೇ ದಿನಗಳಲ್ಲಿ ನಾರ್ಮಲ್ ಸ್ಟೇಜಿಗೆ ಬರೋ ಸಾಧ್ಯತೆ ಇದೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ನೀವಿಬ್ರು ಆಕೆ ಬಗ್ಗೆ ತಗೊಳ್ತಾ ಇರೋ ಕಾಳಜಿ ಅವಳನ್ನ ಬೇಗ ಗುಣಮುಖಳನ್ನಾಗಿ ಮಾಡುತ್ತೆ. ಪಾಪ ಡಾಕ್ಟ್ರೆ, ಭವಾನಿ ತನ್ನ ಜೀವನದಲ್ಲಿ ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟವಳೆ. ನಮ್ಮಿಬ್ರನ್ನ ಬಿಟ್ರೆ ತನ್ನವ್ರಂತ ಬೇರೆ ಯಾರಿಲ್ಲ ಡಾಕ್ಟ್ರೆ. ಏ ಮಗ, ಡಾಕ್ಟರ್ ತಾವ ಹಂಗೆಲ್ಲ ಮಾತಾಡ್ತಾರೇನೋ? ಅವ್ರಿಗೆ ಶಾನೆ ಕೆಲಸ ಇರ್ತದೆ. ಅಂತದ್ರಾಗು ನಮ್ ತವ ಈಟೊತ್ತು ಮಾತಾಡ್ತಾರಲ್ಲ, ಅದೇ ದೊಡ್ಡ ವಿಚಾರ. ಇರ್ಲಿ ಬಿಡಿ ಅಮ್ಮ, ನಿಮ್ಮಂಥವ್ರ ಜೊತೆ ಮಾತಾಡ್ತಾ ಇದ್ರೆ ಜೀವನದ ನಿಜವಾದ ಮೌಲ್ಯ, ಅದರ ಅರ್ಥ ಏನು ಅಂತ ಗೊತ್ತಾಗುತ್ತೆ. ದೊಡ್ಡ ಮಾತು ಡಾಕ್ಟ್ರೆ. ಆಲ್ ರೈಟ್. 2 ದಿವಸ ಬಿಟ್ಟು ನೀವು ಮತ್ತೆ ಬರಬೇಕಾಗುತ್ತೆ. ಇನ್ನಷ್ಟು ಟ್ರೀಟ್ಮೆಂಟ್ ಕೊಡೋದು ಬಾಕಿ ಇದೆ. ಡಾಕ್ಟ್ರೆ, ನಮ್ಮ ಭವಾನಿ ಹುಷಾರಾಗ್ತಾಳೆ ಅಂದ್ರೆ ಎಷ್ಟು ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿ, ಎಷ್ಟು ಕಿತ ಬೇಕಾದ್ರೂ ನಾವು ಕರ್ಕೊಂಬತ್ತೀವಿ ಡಾಕ್ಟ್ರೆ. ಅವಳು ಸರಿ ಹೋಗೋವರೆಗೂ ನಮ್ಮಿಬ್ರು ಮನ್ಸಿಗೂ ಸಮಾಧಾನನೇ ಇಲ್ಲ ಡಾಕ್ಟ್ರೆ. ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ನಾನು ಬೇರೆ ಪೇಷಂಟ್ಸ್ ನೋಡಬೇಕು. ಇನ್ನೊಂದು ಗಂಟೆ ಬಿಟ್ಟು ನೀವು ಆಕೆನ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರೆ. ಏನು ಹೇಳ್ತಾ ಇದೀಯಪ್ಪ ಅರ್ಥ? ಹೌದು ಮಾವ, ಇತ್ತೀಚೆಗೆ ಮಂದಾಕಿನಿ ಪರಿಸ್ಥಿತಿ ವಿಪರೀತ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಇದ್ದಕ್ಕಿದ್ದಾಗ ಹೇಗಾಗೋ ಆಡ್ತಾ ಇರ್ತಾಳೆ. ಅಂದ್ರೆ ಯಾವ ಥರಪ್ಪ ಅರ್ಥ? ಯಾವ ಥರ ಅಂತ ಹೇಳೋದೇ ಕಷ್ಟ ಮಾವ. ಅಂತ ಪರಿಸ್ಥಿತಿಲಿ ಅವಳಿದ್ದಾಳೆ. ತೀರೋಗಿರೋ ನಮ್ಮ ಅಪ್ಪ ಬಂದು ಕಾಟ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಮನೆಯವರೆಲ್ಲ ಸತ್ತೋಗಿದ್ದಾರೆ ಅಂತ ಅಳ್ತಾ ಇರ್ತಾಳೆ. ಸುಮ್ಮನೆ ಹೆದರ್ಕೋತಾ ಇರ್ತಾಳೆ. ಹೌದಾ? ಆಶ್ಚರ್ಯವಾಗಿದೆಯಾ ವಿಷಯ? ನಿಜ ಮಾವ, ಅವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ದಿಢೀರ್ ಅಂತ ನಾರ್ಮಲ್ ಆಗಿ ಮಾತಾಡ್ತಾಳೆ,
ಇದ್ದಕ್ಕಿದಾಗ ಕಣ್ಣೀರು ಹಾಕ್ತಾಳೆ. ಏನಾಗಿರ್ಬೋದು ಅವಳಿಗೆ ಪಾರ್ಥ? ಏನಾಗಿದೆ ಅನ್ನೋದು ದೊಡ್ಡ ಪ್ರಶ್ನೆ ಮಾವ. ತಾನು ಮಾಡಿರೋ ತಪ್ಪೇ ಇದಕ್ಕೆಲ್ಲ ಕಾರಣ. ಇವತ್ತೇ ತವ್ರ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಬಡ್ಕೋತಾ ಇದ್ದಾಳೆ. ಏನು, ನಮ್ಮ ಹತ್ರ ಕ್ಷಮೆ ಕೇಳಬೇಕಂತ? ಹೌದು ಮಾವ, ಅವಳಿಗೆ ಈ ಮನೇಲಿ ಇರೋದಕ್ಕೆ ಭಯ ಆಗ್ತಾ ಇದೆಯಂತೆ. ನಮ್ಮ ಪೂರ್ವಿಕೆಲ್ಲ ಬಂದು ಕಾಟ ಕೊಡ್ತಾ ಇದಾರಂತೆ. ಅದಕ್ಕೆ ಮಾವ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತಿದ್ದೀನಿ. ಏನದು ಪಾರ್ಥ? ಏನಿಲ್ಲ ಮಾವ, ನೀವು ಮತ್ತೆ ಅತ್ತೆ ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬರೋಕ್ಕಾಗತ್ತಾ ಅಂತ. ಪ್ಲೀಸ್ ಮಾವ. ಆಯ್ತು ಪಾರ್ಥ, ನೀನೇನು ಯೋಚನೆ ಮಾಡಬೇಡಪ್ಪ, ನಾವು ಈಗಲೇ ಬರ್ತೀವಿ. ಥ್ಯಾಂಕ್ ಯು ಮಾವ. ಓಕೆ. ಅಲ್ಲ, ಮಂದಾಕಿನಿ ಎಡವಟ್ಟು ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಅಂಥವಳಿಗೂ ಬದಲಾವಣೆಯೇ ಜಗದ ನಿಯಮ ಅನ್ನೋದು ಅನ್ವಯ ಆಗುತ್ತೆ. ಜೀವನದಲ್ಲಿ ಅವಳು ಬದಲಾಗ್ತಾಳೆ, ಹೀಗೆಲ್ಲ ಆಡ್ತಾಳೆ ಅಂತ ನಂಬಕ್ಕೆ ಆಗಲ್ಲ ನೋಡು. ಹೌದಣ್ಣ, ನಾವಿದನ್ನ ನಂಬಲೇಬೇಕಾದ ಪರಿಸ್ಥಿತಿನಲ್ಲಿದ್ದೀವಿ. ಏನೇ ಆದ್ರೂ ಅವಳು ನಮ್ಮ ಮನೆ ಮಗಳು. ಅವಳು ಕೋಪ ತಾಪ ದುರಹಂಕಾರ ಎಲ್ಲ ಬಿಟ್ಟಿದ್ದಾಳೆ ಅನ್ನೋದು ಸಂತೋಷನೇ ಅಲ್ವಾ? ಏನಕ್ಕೂ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡೋದು ವಾಸಿ. ಮನೆಗೆ ಕರ್ಕೊಂಡು ಬರೋದನ್ನ ಆಮೇಲೆ ಯೋಚನೆ ಮಾಡೋಣ. ಮೊದಲು ಅಲ್ಲಿಗೆ ಹೋಗಿ ಸದ್ಯದ ಪರಿಸ್ಥಿತಿ ಏನು ಅಂತ ನೋಡೋಣ. ಇನ್ ಹೇಗಿರುತ್ತಪ್ಪ, ಚಿಂತಾಜನಕವಾಗಿರುತ್ತೆ ಪರಿಸ್ಥಿತಿ. ಮನೆಯಲ್ಲಿ ಎಲ್ರೂ ಉಸಿರು ಕಟ್ಟೋ ಹಾಗಿರುತ್ತೆ ಸಿಚುವೇಶನ್. ಹೌದಣ್ಣ, ಅವಳಿಗದೇನು ಹುಚ್ಚಿಡ್ಕೊಂಡಿದ್ಯೋ ಮಂಕ್ ಬಡ್ಕೊಂಡಿದ್ಯೋ ಒಂದು ಕನ್ಫರ್ಮ್ ಆಗ್ತಿಲ್ಲ. ಯಾವ್ದಕ್ಕೂ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್ ಅಂತ ಕಾಣುತ್ತೆ. ಹೌದು ರಾಹುಲ್ ಅಣ್ಣ, ಮಂದಾಕಿನಿ ಅಮ್ಮವ್ರನ್ನ ಈ ಮನೆ ಕಟ್ಸ್ಬಿಟ್ಟು ಯಾವ್ದೋ ಒಳ್ಳೆ ಮಂತ್ರವಾದಿಗೆ ತೋರಿಸಿ ದೆವ್ವ ಬಿಡಿಸ್ಬೇಕು. ನಮ್ ಕೇರಿನಾಗೆ ಹಿಂಗೆ ಒಬ್ರು ಇದ್ರು, ಗಾಳಿಗುರು ಅನ್ನೋರು ಎಂತಿ ಜಯ ಅಂತ. ಅವ್ರ ಮೈಮ್ಯಾಕೆ ಏನೇನೋ ಮೆಟ್ಕೊಳ್ಳೋದು, ಅವ್ರ ಮನೆಯವರೆಲ್ಲ ಸುಮ್ಕೆ ಇದ್ಬಿಟ್ಟಿದ್ರು. ಆಮ್ಯಾಕೆ ಅವ್ರು ನಮ್ ಕೇರಿನೇ ಬಿಟ್ಟು ಹೊಂಟೋದ್ರು. ಇವತ್ತಿಗೂ ಆ ಅಮ್ಮ ಎಲ್ಲವಳೆ ಅಂತ ಗೊತ್ತಿಲ್ಲ. ಚುಕ್ಕಿ, ಸ್ವಲ್ಪ ನಿಲ್ಲಿಸ್ತೀಯಾ ನಿನ್ ಕಂತೆ ಪುರಾಣ? ಗಾಳಿ ಗುರುವಂತೆ ಜೈವಂತೆ ಹುಚ್ಚಂತೆ. ಹಾ ಹೂಂದ್ರೆ ಸಾಕು, ಇವ್ ಕೇರಿ ಪುರಾಣ ತೆಗೆದು ಬಿಡ್ತಾಳೆ.